ಈ ವರ್ಷ IPL 17ನೇ ಸೀಸನ್ ಆರಂಭಕ್ಕೆ ಇನ್ನೆರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಆದರೆ ಈ ಆರಂಭಕ್ಕೂ ಮುನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ಬಾಕ್ಸ್ ಇವೆಂಟ್ದಲ್ಲಿ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಆಸಕ್ತಿದಾಯಕ ಕಾಮೆಂಟ್ ಮಾಡಿದ್ದಾರೆ. RCB ಮಹಿಳೆಯರು IPL ಪ್ರಶಸ್ತಿ ಗೆದ್ದಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಈ ವರ್ಷ RCB ಟೈಟಲ್ ಸಂಖ್ಯೆಯನ್ನು ಡಬಲ್ ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಹಿಳಾ RCB ತಂಡವು ಪ್ರಶಸ್ತಿಯನ್ನು ಗೆದ್ದಾಗ ಅವರೆಲ್ಲರೂ ಪಂದ್ಯವನ್ನು ವೀಕ್ಷಿಸುತ್ತಿದ್ದೆವು ಮತ್ತು ಆ ಸಮಯದಲ್ಲಿ ನಾವು RCB ಅಭಿಮಾನಿಗಳ ಶುದ್ಧ ಪ್ರೀತಿಯನ್ನು ಅನುಭವಿಸುತ್ತಿದ್ದೆವು ಎಂದು ಅವರು ಹೇಳಿದರು. RCB ಟೈಟಲ್ ಗೆದ್ದ ತಕ್ಷಣವೇ ಬೆಂಗಳೂರು ನಗರವು ಟೈಟಲ್ ಗೆದ್ದಂತೆ ಅನಿಸಿತು ಎಂದು ಹೇಳಿದರು. ಅಭಿಮಾನಿಗಳು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಶೀಘ್ರದಲ್ಲೇ ಡಬಲ್ ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 16 ವರ್ಷಗಳಲ್ಲಿ ಬೆಂಗಳೂರಿಗೆ ಬಂದಾಗೆಲ್ಲ ಟೈಟಲ್ ಗೆಲ್ಲಬೇಕೆಂಬ ದೃಢ ಸಂಕಲ್ಪದಿಂದ ಬಂದಿದ್ದೆ. ಅದಕ್ಕಾಗಿ ಪ್ರತಿ ಬಾರಿಯೂ ಶ್ರಮಿಸುತ್ತಿದ್ದೇನೆ ಎಂದು ಹೇಳಿದರು. ಮೊದಲ ಬಾರಿಗೆ IPL ಪ್ರಶಸ್ತಿ ಗೆದ್ದ RCB ತಂಡದಲ್ಲಿ ಪಾಲ್ಗೊಳ್ಳಬೇಕೆಂಬುದು ನನ್ನ ಆಸೆಯಾಗಿದ್ದು, ಅಭಿಮಾನಿಗಳು ಫ್ರಾಂಚೈಸಿಯ ಕೊಡುಗೆಯನ್ನು ಎಂದಿಗೂ ಮರೆಯುವುದಿಲ್ಲ ಮತ್ತು ಪ್ರಶಸ್ತಿ ಗೆಲ್ಲುವ ಮೂಲಕ ಅವರ ಋಣ ತೀರಿಸುತ್ತೇನೆ ಎಂದು ಕೊಹ್ಲಿ ಹೇಳಿದರು. ಇನ್ನು ಅನ್ಬಾಕ್ಸ್ ಇವೆಂಟ್ ಆರಂಭವಾಗುವ ಮೊದಲು ಮಹಿಳಾ IPL ಚಾಂಪಿಯನ್ಸ್ RCBಗೆ ಗಾರ್ಡ್ ಆಫ್ ಆರ್ಡರ್ ನೀಡಿದ ಪುರುಷರ RCB ತಂಡದಲ್ಲಿ ವಿರಾಟ್ ಕೊಹ್ಲಿ ಕೂಡ ಇದ್ದರು. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಸಹ ಆಟಗಾರರೊಂದಿಗೆ ಚಪ್ಪಳ ತಟ್ಟಿ ಚಾಂಪಿಯನ್ಸ್ ಅವರನ್ನು ಮೈದಾನಕ್ಕೆ ಆಹ್ವಾನಿಸಿದರು. ಈ ಈವೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದರು. ಈ ಸಂದರ್ಭದಲ್ಲಿ ಮಹಿಳಾ ಕ್ರಿಕೆಟರ್ ಫೋಟೋ ತೆಗೆಸಿಕೊಂಡರು. ಅಲ್ಲದೆ ಇಡೀ ಸ್ಟೇಡಿಯಂ ವಿರಾಟ್ ಕೊಹ್ಲಿ ಹೆಸರಿನಿಂದ ಸದ್ದು ಮಾಡುತ್ತಿತ್ತು. IPL 2024ರ ಸೀಸನ್ ಇದೇ ತಿಂಗಳು 22ರಿಂದ ಆರಂಭವಾಗಲಿದೆ ಎಂಬುದು ಗೊತ್ತೇ ಇದೆ. ಈ ಸೀಸನ್ ನಲ್ಲಿ ಮೊದಲ ಪಂದ್ಯದಲ್ಲಿ RCB ಹಾಲಿ ಚಾಂಪಿಯನ್ CSK ತಂಡವನ್ನು ಎದುರಿಸುತ್ತಿದೆ. ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದೆ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.